ಇಷ್ಟೆಲ್ಲ ಆಯ್ತು ಗೊತ್ತಾಯ್ತಾ? ಈಗಾರ ಗೊತ್ತಾಯ್ತಾ ನಾನು ಯಾಕೆ ಅವನ್ನ ಅಷ್ಟು ಹೇಟ್ ಮಾಡ್ತೀನಿ ಅಂತಂದು ಹೇಳಿ? ಆ ಹುಡುಗಿ ಜೊತೆಗೆ ಎಲ್ಲೆಲ್ಲ ಅಡ್ಡಾಡಕತ್ತಾನ ನನ್ನ ಗಂಡ ಅನಿಸ್ಕೊಂಡವನು ಅಷ್ಟ ತಿಳ್ಕೊಕ್ಕ ನೀನು. ಯಾವ ಹೆಂಡತಿ ಅದಕ್ಕೆ ಇದನ್ನೆಲ್ಲ ನೋಡಿನೂ ಸಹಿಸ್ಕೊಂಡಿರ್ತಾಳೆ ಹೇಳಿ ನೋಡೋಣ. ಇನ್ನು ಬರೀ ಅಲ್ಲಿ ಒಂದ ಕಡೆ ಬಂದಿರ್ತಾನ ಅವನು. ಎಲ್ಲೆಲ್ಲ ಅಡ್ಡಾಡಿರ್ಬೋದು ಯೋಚನೆ ಮಾಡು. ನನಗೆ ಸಿಕ್ಕಿದ್ದು ಅಲ್ಲಿ ಮಾತ್ರ, ಯಾಕಂದ್ರೆ ನಾವು ಹೋಗಿದ್ದು ಅದೇ ಹೋಟ್ಲು, ಅವರು ಅಲ್ಲೇ ಬಂದ್ಬಿಟ್ರು. ಒಂದ್ ವೇಳೆ ನಾವು ಅಲ್ಲೇ ಬರ್ತೇವೆ ಅಂತ ಗೊತ್ತಿದ್ರೆ ಬರ್ತಿದ್ರು ಇಲ್ಲ ನನಗೂ ಗೊತ್ತಿಲ್ಲ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಕೋ ಇನ್ಸಿಡೆನ್ಸು ನನಗೂ ಗೊತ್ತಿಲ್ಲ. ಆದ್ರೆ ನನ್ನ ಕೈಗೆ ಇಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ಇಷ್ಟ್ರ ಮೇಲೂ ನಿನಗೆ ಮತ್ತು ಪ್ರೂಫ್ ಬೇಕೇನಕ್ಕ? ಅಲ್ಲೂ ಕೂಡ ನಾನು ಒಂದು ಅವಕಾಶ ಕೊಟ್ಟು ನೋಡಿದೆ ಅವನಿಗೆ. ಅವಾಗಾದ್ರೂ ನನಗೆ ಸಪೋರ್ಟ್ ಮಾಡ್ತಾನೇನೋ ಅಂತ ಹೇಳಿ. ಇಲ್ಲ, ಒಂಚೂರು ಸಪೋರ್ಟ್ ಮಾಡಲಿಲ್ಲ. ಅಲ್ಲ ಕೀರ್ತಿ, ಅಲ್ಲಿ ಆ ಹುಡುಗಿ ನಿನಗೆ ಅಷ್ಟೆಲ್ಲ ಹೇಳಿದ್ಮೇಲೆ ನಿನಗೆ ಅವಳು ಮಾತಾಡೋ ಕಡೆ ಸತ್ಯ ಐತೆ ಅಂತ ಅನಿಸ್ಲಿಲ್ಲ? ಅಲ್ಲ ಅಕ್ಕ, ಸತ್ಯ ಐತಿ ಅಂತ ಅನಿಸಿದ್ರು ಕೂಡ ನನ್ನ ಗಂಡ ಆದವನು ಬಂದು ನನಗೆ ಒಂದ್ಸಲ ಹೇಳ್ಬೋದಿತ್ತಲ್ಲ, ಸಾರಿ ಕೀರ್ತಿ ಆಗಿದ್ದೆಲ್ಲ ಆಗಿ ಹೋಗ್ಬಿಡ್ತು, ಅವಳನ್ನ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಒಂದು ದಡ ಸೇರಿಸಿ ವಾಪಸ್ ಆಕಿನ ಅವ್ರ ಮನೆ ಕಳಿಸ್ತೇನೆ, ಅಥವಾ ಆಕಿನ ಬೇರೆ ಕಡೆ ಮನೆ ಮಾಡಿ ಕಳಿಸ್ತೇನೆ. ನಾನು ಅನ್ಕೊಂಡಿದ್ದು ಉದ್ದೇಶನೂ ನೆರವೇರ್ತೈತಿ, ಆಕಿನೂ ಒಂದು ಜೀವನ ಕಟ್ಕೊಳಕತ್ತಾಳ, ಮುಂದೆ ನೀನು ನನ್ನ ಜೊತೆಗೆ ಇರಬೇಕು, ಬಾ ನಾವಿಬ್ರು ಜೊತೆಗೆ ಇರೋಣ ಅಂತಂದೇಳಿ ಒಂದು ಮಾತು ಹೇಳಿದ್ರು ಸಾಕಿತ್ತಕ್ಕ. ನಾನು ನಂಬ್ತಿದ್ದನೋ ಗೊತ್ತಿಲ್ಲ, ಆದ್ರೆ ಅವನು ಆಟಿಟ್ಯೂಡ್ ತೋರಿಸಿ ಅಲ್ಲಿಂದ ಹೋಗ್ಬಿಟ್ಟ. ಇಷ್ಟೆಲ್ಲ ಆದ್ಮೇಲೂ ನಾನು ಅವ್ರನ್ನ ಮಾತು ನಂಬೇಕೇನಕ್ಕ? ಸುಮ್ಮನೆ ಹೊರಗಿನ ಪ್ರಪಂಚಕ್ಕೆ ಅಣ್ಣ ತಂಗಿ ಅಂತಂದು ಹೇಳಿ ಅಡ್ಡಾಡಕತ್ತಾರ, ಆದ್ರೆ ರಿಯಾಲಿಟಿ ನನಗೆ ಮಾತ್ರ ಗೊತ್ತು. ಕೀರ್ತಿ, ನಿಜವಾಗ್ಲೂ ನೀನು ಭಾಳ ತಪ್ಪು ತಿಳ್ಕೊಂಡಿದ್ದಿ. ಸ್ಟಾಪ್ ಇಟಕ್ಕ, ನಾನು ಏನೂ ತಪ್ಪು ತಿಳ್ಕೊಂಡಿಲ್ಲ, ಎಲ್ಲ ನಿಜಾನೇ. ನಾನು ತಿಳ್ಕೊಂಡಿರೋದು ಸತ್ಯನ. ನಾನು ನನ್ನ ಕಣ್ಣಿಂದ ನೋಡಿದ್ದು ನೀನು ಈ ರೀತಿ ಮಾತಾಡ್ತಿ ಅಂತ ಅಂದ್ರೆ ನಿಜವಾಗ್ಲೂ ನೀನು ನನ್ನ ಒಳ್ಳೆದನ್ನು ಬಯಸ್ತಿ ಅಂತ ನನಗೆ ಅನ್ಸಕತ್ತಿಲ್ಲ. ನಾನೇನಾದ್ರೂ ನಿನಗೆ ಅಡ್ಡಾಗಿನ ಹೆಂಗಕ್ಕ? ನಿನ್ನ ಜೀವನ ಹಾಳಾಗ್ಲಿ ಅಂತ ಕಾಯಕತ್ತೀಯಾ ಹೆಂಗೆ? ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೆ ನನ್ನ ಮೇಲೆ ನಂಬಿಕೆ ಬರಕತ್ತಿಲ್ಲ. ನಾನು ಏನು ಅಂತಂದು ಹೇಳಿ ಸಾಬೀತುಪಡಿಸ್ಲಿ ನಿನಗೆ? ಅಂದ್ರೆ ನನ್ನ ಗಂಡ ಇನ್ನೊಂದು ಹೆಣ್ಣಿನ ಜೊತೆಗೆ ಓಡಾಡಕತ್ತಿದ್ದು ನೋಡಿನೂ ನಾನು ಅವನನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಅವನ ಜೊತೆಗೆ ಇರ್ಬೇಕಾ? ನೋ ವೇ. ನಾನು ಡಿಸೈಡ್ ಮಾಡಾಯ್ತು ಆಲ್ರೆಡಿ. ಬರಬೇಕಾದ್ರೆ ನಾನು ಲಾಯರ್ ಹತ್ರ ಮಾತಾಡಿ ಬಂದೀನಿ. ಇನ್ನೊಂದು ಸ್ವಲ್ಪ ದಿವಸ ನೋಟಿಸ್ ಕಳಿಸ್ತೀನಿ. ಅವರಿಬ್ರು ಆರಾಮಾಗಿ ಓಡಾಡ್ಕೊಂಡಿರಲಿ. ಅಣ್ಣ ತಂಗಿ ಅಂತ ಹೇಳಿ ಎಲ್ಲರೂ ಮುಂದೆ ಸುಳ್ಳು ಹೇಳತ್ತಾರಲ್ಲ, ಬೇಡ. ಆ ಮುಖವಾಡ ತೆಗೆದು ರಿಯಾಲಿಟಿ ಒಳಗೆ ಬದುಕಲಿ ಬಿಡು. ಅಟ್ಲೀಸ್ಟ್ ಅವರಾರು ಚೆನ್ನಾಗಿರ್ಲಿ. ಆದ್ರೆ ನನಗೆ ನಿಮ್ಮ ಮೇಲೆ ನಿಜವಾಗ್ಲೂ ಎದಕ್ಕೆ ಬೇಜಾರಾಗತ್ತೈತಿ ಅಂತ ಅಂದ್ರೆ, ಒಂದು ಅಕ್ಕ ಆಗಿ ತಂಗಿಗೆ ಒಳ್ಳೆ ದಿನ ಬಯಸೋದು ಬಿಟ್ಟು ನೀನು ಮತ್ತು ಅವನ ಜೊತೆನೇ ಇರುವಂತ ಹೇಳ್ತಿಲ್ಲಕ್ಕ. ನೀನು ಯಾವ ಸೀಮೆ ಅಕ್ಕ? ಅದ ನಿನ್ನ ಜೀವನದೊಳಗಡೆ ಈ ರೀತಿ ಆಗಿದ್ರೆ ನೀನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಿದ್ಯಾ, ಅಥವಾ ಭಾವನ ಜೊತೆಗೆ ಹೋಗ್ತಿದ್ಯಾ, ಅಥವಾ ಏನು ಮಾಡ್ತಿದ್ದೆ ಹೇಳು? ಕೀರ್ತಿ ನೋಡಕ್ಕ, ಅವಾಗ್ಲಿಂದ ನಾನು ನಿನಗೆ ತಿಳಿಸಕ್ ಬಯಸ್ತಾ ಇರೋದು ಅದೇ. ಆಗಳೇನು ನಾನೇನೋ ಮಾತಾಡಿದೆ ಅಂತ ಹೇಳಿ ನಿನಗೆ ಸಿಟ್ಟು ಬಂತು. ಈಗೂ ಬರೀ ಭಾವ ಇನ್ನೊಂದು ಹುಡುಗಿ ಜೊತೆಗೆ ಇದ್ರೆ ಅನ್ನೋ ಕಲ್ಪನೆ ಒಳಗಡೆ ನೀನು ಈ ರೀತಿ ನನ್ನ ಮೇಲೆ ಸಿಟ್ಟು ಮಾಡಕತ್ತಿದ್ದಿ. ಒಂದ್ ವೇಳೆ ಏನಾದ್ರು ರಿಯಲ್ ಆಗಿದ್ದಿದ್ರೆ ಬೇಡ, ನಿನ್ ಜೀವನ ಚೆನ್ನಾಗಿರ್ಲಿ. ಭಾವ ರಿಯಲ್ ಆಗಿ ಹಂಗಿಲ್ಲ, ನನಗೆ ಗೊತ್ತೈತಿ. ಅವರು ಬಹಳ ಒಳ್ಳೆ ಮನುಷ್ಯ. ಆದ್ರೆ ನನ್ನ ಗಂಡ ಹಿಂಗೆ ಅದರಲ್ಲ, ನಾನು ಅನ್ಭವಿಸಕತ್ತೀನಿ. ನನಗೆ ಹೆಂಗೆ ಆಗ್ತಿರ್ಬೇಡ ಹೇಳಿ ನೋಡು. ಕೀರ್ತಿ, ಏನು ಗೊತ್ತಿಲ್ಲದ ಸುಮ್ಮನೆ ಏನಾರ ಮಾತಾಡಕ್ ಹೋಗ್ಬೇಡ. ಏನಕ್ಕ, ಏನು ಗೊತ್ತಿಲ್ಲದ ಮಾತಾಡಕತ್ತೀನಿ ನಾನು? ಶಟಪ್ ಕೀರ್ತಿ, ಎನಫ್ ಈಸ್ ಎನಫ್. ಏನಕ್ಕ, ಯಾಕೆ ನನ್ನ ಮೇಲೆ ಸಿಟ್ಟು ಮಾಡಾತಿದ್ದಿ ನೀನು? ನಿನ್ ಜೀವನ ಚೆನ್ನಾಗೈತಿ, ನನ್ನ ಜೀವನ ನಾನು ಚೆನ್ನಾಗಿರ್ಬೇಕು ಅಂತಂದ್ರೆ ಅವನಿಂದ ದೂರ ಇರೋದೇ ವಾಸಿ. ಅವನ ಜೊತೆ ಹೋದ್ರೆ ಇದೆಲ್ಲ ಸರಿ ಇರೋದಿಲ್ಲ. ನಾನೇ ನಿನಗೇನು ಹೇಳಕತ್ತಿಲ್ಲ ಭಾವ ಹಿಂಗದಾರ ಅಥವಾ ಆಗ್ತಾರ ಅಂತ ಹೇಳಿ. ನೀನೇನು ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ, ಆದ್ರೆ ನನಗೆ ಫೋರ್ಸ್ ಮಾಡಕ್ ಹೋಗ್ಬೇಡ. ನನ್ನ ಜೀವನದಾಗ ನೀನು ಒಳ್ಳೇದ್ ಬಯಸಕತ್ತೀಯೋ ಕೆಟ್ಟದ್ ಬಯಸಕತ್ತೀಯೋ ನನಗೆ ಈಗ ಗೊತ್ತಾಗತೈತಿ. ನೀನು ಒಳ್ಳೇದ್ ಬಯಸಕತ್ತಿದ್ರು ಸ್ಟೇ ಅವೇ ಫ್ರಮ್ ಮೀ, ಓಕೆ? ಕೆಟ್ಟದ್ ಬಯಸಿದ್ರೆ ಆ ರೀತಿ ಆಗ್ತೈತಿ ಅಂತ ಕನಸು ಮನಸ್ಸೊಳಗಡೆನೂ ಅನ್ಕೊಳಕ್ ಹೋಗ್ಬೇಡ. ನನ್ನ ಜೀವನ ಏನಂತ ನನಗೆ ಗೊತ್ತೈತಿ, ಅದನ್ನ ಹೆಂಗೆ ಸರಿ ಮಾಡ್ಕೊಳ್ಬೇಕಂತನೂ ನನಗೆ ಗೊತ್ತೈತಿ. ನಾನು ಮಾಡ್ಕೊಂತೀನಿ, ಅದ್ರೊಳಗಡೆ ನೀನು ಇಂಟರ್ಫಿಯರ್ ಆಗಕ್ಕೆ ಹೋಗ್ಬೇಡ. ನಿನ್ನ ಜೀವನ, ನಿನ್ನ ಲೈಫು, ನಿನ್ನ ಮಗ, ನಿನ್ನ ಗಂಡ, ನೀನು ಅಷ್ಟೇ ಸಾಕು, ಬೇರೆ ಏನು ಬೇಡ. ಅವಳು ಯಾಳು ಅಕ್ಕಿತ್ತೋದವಳು ಬಂದಾಳಲ್ಲ ತಂಗಿ ಅಂತಂದು ಹೇಳಿ, ನನಗೆ ಮಾತ್ರ ಅವಳನ್ನ ತಂಗಿ ಅಂತ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಸೋ ಡಿಸ್ಕಾಸ್ಟಿಂಗ್ ಶೀಸ್. ಸರಿ, ನಿನ್ನಿಷ್ಟ, ನಿನ್ನ ಜೀವನ, ನಿನಗೇನು ಬೇಕೋ ಅದು ನೀನು ಮಾಡ್ಕೋ. ಆದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು. ಯೋ ಶಟ್, ಎಷ್ಟು ಸರಿ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಅಲ್ಲಕ್ಕ? ಪ್ರತಿ ಮಾತಿಗೂ ನಿನಗೆ ಪ್ರಶ್ನೆ ಉತ್ತರ ಬೇಕೇ ಬೇಕಲ್ಲ? ನಿಜವಾಗ್ಲೂ ನನಗೆ ನಿನ್ನ ಜೊತೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ನೀನು ಇಷ್ಟು ಇರಿಟೇಷನ್ ಮಾಡಕತ್ತಿ ಅಂತ ಅಂದ್ರೆ ನನ್ನ ಜೀವನದ ಬಗ್ಗೆ ನಿನಗೆ ಏನು ಗೊತ್ತು ಕೀರ್ತಿ? ಅಷ್ಟೆಲ್ಲ ಏನು ಗೊತ್ತಿಲ್ಲದಂಗೆ ನೀನು ಮಾತಾಡಕ್ಕೆ ಹೋಗ್ಬೇಡ. ನಿಜವಾಗ್ಲೂ ಇಟ್ ಹರ್ಟ್ಸ್ ಮಿ ಲಾಟ್. ಅಕ್ಕ, ಸುಮ್ಮನೆ ಏನೇನೋ ಮಾತಾಡಕ್ಕೆ ಹೋಗ್ಬೇಡ. ಎಲ್ಲ ಚೆನ್ನಾಗಿರೋ ಲೈಫ್ನ ಇಲ್ಲ ಅಂತಂದು ಹೇಳಿ ಬಿಂಬಿಸಕ್ಕೆ ಹೋಗ್ಬೇಡ ನೀನು. ನಾನು ಬಿಂಬಿಸ್ತೇನಲ್ಲ, ನನ್ನ ಜೀವನದೊಳಗಡೆ ಏನಾಗತ್ತೈತಿ ಅಂತ ನಿನಗೆ ಗೊತ್ತೈತಾ? ಏನಾಗತ್ತೈತಿ? ಏನು ಭಾವ ಇನ್ನೊಂದು ಹುಡುಗಿ ಇಟ್ಕೊಂಡಾರ, ಅಥವಾ ಯಾವ್ದಾರು ಹುಡುಗಿಯಿಂದ ಓಡೋಗಾರ, ಅಥವಾ ನೀನು ಮನೆಯಿಂದ ಹೊರಗೆ ಹಾಕ್ಯಾರ? ಏನು ಹೇಳು ಅದು? ಅಕ್ಕ, ಏಯ್, ನೀನು ಯಾವಳೆ? ಇಲ್ಲಕ್ಕೆ ಬಂದು ನಾವಿಬ್ರು ಮಾತಾಡಕತ್ತೀವಿ ತಾನೆ? ನಿನಗೇನು ಇಲ್ಲಿ ಕೆಲಸ? ಹೋಗು. ಅಕ್ಕ, ಅದು ಏನದು? ಅದು ಇಲ್ಲ ಇದು ಇಲ್ಲ. ಏನು ಸಂಧ್ಯಾ, ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಕ್ಕ. ನೋಡು, ನಾನು ನೀನು ಮಾತಾಡಕತ್ರು ಸಹಿಸಕತ್ತಿಲ್ಲ. ಈಗ ಎಷ್ಟು ಹೊಟ್ಟೆ ಉರ್ಕಿ ಅದಾಳ ಅಂತಂದ್ರೆ ಇಷ್ಟ್ರ ಮೇಲೆ ತಿಳ್ಕೊ. ನಾನು ನೀನು ಮಾತಾಡಕತ್ತೇವೆ ಅಂತ ಹೇಳಿ ತಿಳ್ಕೊಂಡ್ರು ಕೂಡ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಬಂದು ಮತ್ತೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಅಯ್ಯೋ, ನಾನು ಏನು ಮಾಡಕೊಂಡಿದ್ದೆ? ನನ್ನ ಜೀವನದ ಕಹಿ ಸತ್ಯನ ಇವಳು ಮುಂದೆ ಹೇಳಕೊಂಡಿದ್ನಲ್ಲ. ತನ್ನ ಜೀವನದ ಬಗ್ಗೆನ ಏನೂ ಅರ್ಥ ಮಾಡ್ಕೊಳ್ದೇ ಇರೋ ಅಂತ ಈಕಿ ನನ್ನ ಜೀವನದ ಸತ್ಯ ಹೇಳಿದ್ರೆ ತಿಳ್ಕೊಂತಿದ್ಲ. ಅದನ್ನ ಸತ್ಯ ಅಂತಾನೂ ಅನ್ಕೊಂತಿರ್ಲಿಲ್ಲ. ಸುಮ್ಮನೆ ನಾನು ಇವಳ ಜೀವನದ ಬಗ್ಗೆ ಇಷ್ಟೆಲ್ಲ ಆಗೈತೆ ಅಂತ ಹೇಳಿ ಗೊತ್ತಾಗಿ ಕತಿ ಕಟ್ಟಾಕತ್ತೇನೆ ಅಂತ ಅಂದ್ರು ಅಂದ್ಲೆ. ನನಗೆ ಗೊತ್ತು, ಸಂಧ್ಯಾ ನನ್ನ ಎಚ್ಚರಿಸಕ ಬಂದಿದ್ದು. ಏನು ಸಂಧ್ಯಾ? ಏನಿಲ್ಲಕ್ಕ, ಅದು ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಬರ್ಬೇಕಿತ್ತು. ಏನೀಗ ದುಡ್ಡು ಬೇಕಾ? ಅದು ಹೋಗು, ನಿಮ್ಮಂತವ್ರ ಸಲುವಾಗಿನ ಎಲ್ಲ ಅಂಗಡಿಗಳು ಓಪನ್ ಇದಾವು. ಹೋಗು, ಉದ್ರಿ ಬರ್ಸಿ. ನಿನ್ನ ಹೆಸರಿನಾಗ ಬರ್ಸು, ಹಂಗೆ ಬರ್ಸ್ಬೇಡ. ನಿನ್ನ ಹೆಸರಿನಾಗೆ ಏನೇನು ಬೇಕೆಲ್ಲ ತಗೋ, ಉದ್ರಿ ಬರ್ಸು. ನಮ್ಮ ಅಕ್ಕ ಅದಾಳಲ್ಲ, ಪೇ ಮಾಡ್ತಾ. ಕೀರ್ತಿ ಅಕ್ಕ, ನಿನಗೆ ಅಕ್ಕಿ ಜೊತೆಗೆ ಮಾತಾಡ್ತಿದ್ರೆ ನಾನು ಇಲ್ಲಿಂದ ಹೋಗ್ತೇನೆ. ಇರು ಕೀರ್ತಿ, ನಾನು ಈ ಜೊತೆಗೆ ಮಾತಾಡ್ಬೇಕು ತಾನೆ? ಹಂಗಾರೆ ಅಕ್ಕಿಂದ ಇಲ್ಲಿಂದ ಕಳಿಸು. ಸರಿ, ನೀ ಕಡೆ ಬಾಯ್ಲಿ. ಸಂಧ್ಯಾ,
ನನಗೆ ಗೊತ್ತು ನೀ ಎದಕ್ಕೆ ಬಂದಿ ಅಂತಂದು ಹೇಳಿ. ಅಕ್ಕ ನಿಜವಾಗ್ಲೂ ನಿನ್ನ ಕೈಯಿಂದ ಅಚಾತುರ್ಯ ಆಗ್ತಿತ್ತು ಅಂತಂದು ಹೇಳಿ ನಾನು ಎಚ್ಚರಿಸಕ್ಕೆ ಬಂದೆ ಹೊರತು ನಿಮ್ಮಿಬ್ಬರ ಮಧ್ಯೆ ಬರಬಾರ್ದು ಅಂತಂದು ಹೇಳಿ ಏನಲ್ಲಕ್ಕ. ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಬರಬೇಕು ಅಂತಂದು ಹೇಳಿ ಏನೂ ಇಲ್ಲ ನನಗೆ ಗೊತ್ತು ಸಂಧ್ಯಾ, ನೀನು ಬಂದಿದ್ದು ಒಳ್ಳೇದಾಯಿತು. ಅದೇನೋ ಅಂತಾರಲ್ಲ, ಕೋಪದ ಕೈ ಬುದ್ಧಿನ ಕೊಟ್ಟು ಮೂಗು ಕೊಯ್ಕೊಂಡ್ರು ಅಂತಂದು ಹೇಳಿ, ನನ್ನ ಕತಿನೂ ಹಂಗೆ ಆಗ್ಬಿಡ್ತಿತ್ತು. ಈಗ ನೀನು ಸರಿಯಾದ ಸಮಯಕ್ಕೆ ಬಂದು ಗೊತ್ತು ನನಗೆ. ಒಂದು ಕೆಲಸ ಮಾಡು, ಅದು ಏನೇನೋ ಶಾಪಿಂಗ್ ಮಾಡಬೇಕು ಅನ್ನಕತ್ತಿದ್ದಲ್ಲ, ರಶ್ಮಿ ಬಂದಿದ್ಲು ಮತ್ತು ಇನ್ನೊಂದು ಸ್ವಲ್ಪ ಐತೆ ಅಂತಕಿನ ಮ್ಯಾರೇಜ್ ಶಾಪಿಂಗ್. ನೀನು ಹೋಗು, ನಾನು ಕೀರ್ತಿ ಹತ್ರ ಮಾತಾಡ್ತೀನಿ. ನೀನಿದ್ರೆ ಅವಳ ಹತ್ರ ಸ್ವಲ್ಪ ಮಾತಾಡೋಕ್ಕಾಗೋದಿಲ್ಲ. ಸರಿ ಅಕ್ಕ. ನಾ ಹೇಳಿದ್ದೆಲ್ಲ ನೆನ್ಪಿಟ್ಕೋ ಆತಾ? ಹಾಂ ಅಕ್ಕ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಸಿಟ್ಟೊಳಗಡೆ ಏನೂ ನೀನು ಬಿಟ್ಕೊಡ್ಬೇಡ ಅಕ್ಕ, ಪ್ಲೀಸ್ ಅಕ್ಕ. ನೀನು ನಿನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳಕತ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ನನಗೆ ಭಯ ಆಗಕತ್ತೈತಿ. ಇಲ್ಲ ಇನ್ನು ಹಂಗಾಗೋದಿಲ್ಲ, ನೀನು ಹೋಗ್ಬಾ. ಸರಿ ಅಕ್ಕ. ಅದು ಏನೋ ಅನ್ನಕತ್ತಿದ್ದಲ್ಲ, ನಾನಲ್ಲ ನೀನು ಹೇಳಾಕತ್ತಿದ್ದು. ಸರಿ ಒಪ್ಕೊತೀನಿ. ನನ್ನ ಜೀವನ ಚೆನ್ನಾಗೈತಿ, ಹಂಗಂತಂದು ಹೇಳಿ ನಿನ್ನ ಜೀವನ ಹಾಳಾಗಲಿ ಅಂತಂದು ಹೇಳಿ ನಾನು ಬಯಸಕತ್ತಿಲ್ಲ. ನಿನ್ನ ಜೀವನ ಚೆನ್ನಾಗಿರಬೇಕು ಅಂತಾನೆ ನಾನು ಬಯಸ್ತಿರೋದು. ಹಾಗಿದ್ಮೇಲೆ ಸುಮ್ಮನೆ ಇದ್ಬಿಡಲ್ಲ. ಸರಿ, ನಾನು ಏನೋ ಪ್ರಶ್ನೆ ಕೇಳ್ತೀನಿ ಅಂತ ಅನ್ನಲ್ಲ. ನಿನಗೆ ನಾನು ಆದಿನ ಮೀಟ್ ಮಾಡಕ್ಕೆ ಹೋಗಿದ್ದು ಸ್ವಾತಿ ಹೇಳಿದ್ಲು. ನೀನು ಸ್ವಾತಿ ಹೋಟ್ಲಿಗೆ ಹೋದಾವಾಗಲೇ ಅಲ್ಲಿ ಆದಿ ಮತ್ತೆ ಆ ಹುಡುಗಿ ಸಿಕ್ಕಿದ್ದು, ಅವಳು ಶ್ರೀ ಅಂದೆಲ್ಲ. ಸರಿ, ಅವಳು ಸಿಕ್ಕಿದ್ದು, ಅಲ್ಲೆಲ್ಲ ಮಾತುಕತೆ ಆಯ್ತು. ಆಮೇಲೆ ಮೊನ್ನೆನೂ ಯಾವತ್ತೋ ನೀನು ಸ್ವಾತಿನೇ ಆದಿ ಬಗ್ಗೆ ಏನೇನೋ ಹೇಳಿದ್ಲು ಅಂತ ಹೇಳಿದ್ ನನಗೆ ನೆನಪು. ಅಂದರೆ ಏನು ಅಂದ್ರೆ ಅಕ್ಕ, ಅಂದ್ರೆ ನಿನಗೆ ಸ್ವಾತಿ ಮೇಲೆ ಅನುಮಾನನ ಅಲ್ಲ, ಅನುಮಾನನೇ. ಅಕ್ಕ ನೀನು ಸುಮ್ಮನಿರು. ಸ್ವಾತಿ ನನಗೆ ಕ್ಲೋಸ್ ಫ್ರೆಂಡ್. ಆಕಿ ಯಾವಾಗಲೂ ನನಗೆ ಒಳ್ಳೇದನ್ನ ಬಯಸಿದ್ದು, ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಬಯಸಿದ್ದಕಿ. ಆದ್ರೆ ನೀನ್ ಥರ ಮುಂದೊಂದು ಹಿಂದೊಂದು ಮುಖವಾಡ ಎಲ್ಲ ಹಾಕೊಂಡು ಬದುಕ್ದೋಳಲ್ಲ ಆಕಿ. ಅಂದ್ರೆ ನಿನಗೆ ಅಕ್ಕನ ಮೇಲಿರೋ ನಂಬಿಕೆಗಿಂತ ನಿನ್ನ ಫ್ರೆಂಡ್ ಸ್ವಾತಿ ಮೇಲೆ ನಂಬಿಕೆ ಜಾಸ್ತಿ ಐತಿ ಅಂತ ಅನ್ನು. ಹೌದಕ್ಕ, ಆಕಿ ಯಾವತ್ತಿಗೂ ನನ್ನನ್ನು ಎಚ್ಚರಿಸ್ತಾನ ಬಂದ್ಲು. ಇನ್ಫ್ಯಾಕ್ಟ್ ನನ್ನ ಮದುವೆ ಫಿಕ್ಸ್ ಆಗಿತ್ತಲ್ಲ ಆದಿ ಜೊತೆಗೆ, ಅವಾಗೂ ಆಕಿ ಎಚ್ಚರಿಸಿದ್ಲು. ಅವಾಗ ಆಕಿ ನನಗೆ ಹೇಳಿದ್ಲು, ಆದಿ ಸರಿ ಇಲ್ಲ, ಅವ್ನಿಗೆ ಎಷ್ಟೊಂದು ಹುಡುಗಿಯರ ಸಹವಾಸ ಐತಿ, ಆಮೇಲೆ ನಿನ್ನ ಅವನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಮಾತ್ರ ಭಾಳ ಚೆನ್ನಾಗಿ ನೋಡ್ಕೊಂತಾನ, ಎಲ್ಲಿ ಹೋದ್ರು ಅವನು ಬರೀ ಹುಡುಗಿಯರ ಹತ್ರನೇ ಇರ್ತಾನ. ಮನೆಗೂ ಭಾಳಷ್ಟು ಹುಡುಗಿಯರು ಅವನನ್ನ ಭೇಟಿ ಮಾಡಕ್ಕೆ ಬರ್ತಾರ. ನಾಳೆ ನೀನೇನಾದ್ರು ಮದುವೆ ಮಾಡ್ಕೊಂಡಿ ಅಂತ ಅಂದ್ರೆ ನಿನ್ನ ಜೀವನ ಚೆನ್ನಾಗಿರಲ್ಲ ಅಂತಂದೇಳಿ ಮದುವೆಗಿಂತ ಮುಂಚೆನೇ ಹೇಳಿದ್ಲು. ಅಂದ್ರೆ ನಿನಗಾಗಿ ಮದುವೆಗಿಂತ ಮುಂಚೆನೇ ಕಿವಿ ಚುಚ್ಚಿದ್ಲು ಅಂತ ಅನ್ಕೋ. ಅಕ್ಕ ಅವಳು ಕಿವಿ ಚುಚ್ಚಿಲ್ಲ, ಎಚ್ಚರಿಸಿದ್ಲು. ಆದ್ರೆ ನಾನು ಆಕಿನ ಮಾತನ್ನ ನಂಬಲಿಲ್ಲ. ಅವಾಗ ನಂಬಲಿಲ್ಲ, ಆದ್ರೆ ಈಗ ನಂಬಕತ್ತಿ ಅಂತ ಅಂದ್ರೆ ಅವಾಗ ನಾನು ಆ ಆದಿ ಬೆಣ್ಣೆ ಮಾತಿಗೆ ಕರಗಿ ನಿಜವಾಗ್ಲೂ ಅವ್ರು ಹಂಗೆ ಇದಾರೇನೋ ಅಂತ ಅನ್ಕೊಂಡೆ. ಆದ್ರೆ ಹೀ ಪ್ರೂವ್ಡ್ ಐ ಆಮ್ ರಾಂಗ್. ಸ್ವಾತಿ ವಾಸ್ ರೈಟ್. ಸರಿ ಬಿಡು. ಅಂದ್ರಾಕಿ ಅವಾಗಿಂದಾನ ನಿಮ್ಮಿಬ್ಬರ ಜೀವನ ಹಾಳು ಮಾಡಬೇಕು ಅಂತ ನೋಡಕತ್ತಿದ್ಲು. ಕ್ಲಿಯರ್ಲಿ ಇಟ್ ಶೋಸ್. ಏನಕ್ಕ, ನಿನ್ನ ಅಭಿಪ್ರಾಯ ಏನನ್ನ ನನಗೆ ಅರ್ಥ ಆಗತ್ತಿಲ್ಲಲ್ಲ. ನಾವು ಐ ಆಮ್ ಕ್ಲಿಯರ್, ದಟ್ಸ್ ಇಟ್. ಸರಿ, ಏನಾದರೂ ಮಾಡ್ಕೋ. ಇಷ್ಟೆಲ್ಲ ಹೇಳಿದ್ರು ನಿನಗೆ ಅರ್ಥ ಆಗಕತ್ತಿಲ್ಲಲ್ಲ. ಆದ್ರೆ ನನ್ನ ಜೀವನದಾಗ ನೀನು ಮಧ್ಯೆ ಬರಕ್ಕೆ ಹೋಗ್ಬೇಡ. ನನ್ನ ಜೀವನ ನಾನು ನೋಡ್ಕೊಂತೀನಿ. ಆದ್ರೆ ಮನಸ್ಸು ಒಳಗಡೆನೂ ನೀನು ಅನ್ಕೊಳಕ್ ಹೋಗ್ಬೇಡ. ಇನ್ಮೇಲೆ ನಾನು ಆದಿ ಜೊತೆಗೆ ಚಂದಾಗಿರ್ತೀನಿ, ನಾವಿಬ್ರು ಒಟ್ಟಿಗೆ ಇರ್ತೇವೆ ಅನ್ನೋದನ್ನ. ಸರಿ, ನಿನ್ನ ಪ್ರಯತ್ನ ನೀನು ಮಾಡು. ನನಗೇನು ಮಾಡ್ಬೇಕಂತ ಗೊತ್ತೈತಿ. ನೀನು ಇಷ್ಟೆಲ್ಲ ಹೇಳಿದೆ ಅಂತಂದು ಮಾತ್ರಕ್ಕೆ ಸತ್ಯ ಎಲ್ಲ ಗೊತ್ತಿದ್ದೂ ಕಣ್ಣು ಮುಚ್ಕೊಂಡು ಕುತ್ಕೊಳಕ್ಕೆ ನಾನೇನು ಸ್ವಾತಿ ಅಲ್ಲ. ಅಂದ್ರೆ ಅದೆಲ್ಲ ನಿನಗೆ ಬೇಡದೇ ಇರೋದು. ಇವತ್ತಲ್ಲ ನಾಳೆ ಸತ್ಯ ನಿನಗೆ ಗೊತ್ತಾಗ್ತೈತಲ್ಲ, ಅವಾಗ ನಾನು ಇದು ಎದಕ್ಕೆ ಮಾಡೇನಿ ಅಂತ ನಿನಗೆ ಅರ್ಥ ಆಗ್ತೈತಿ. ಸರಿ ಬಿಡು, ನಿನಗೇನು ಬೇಕೋ ಅದು ನೀನು ಮಾಡ್ಕೋ. ಆದ್ರೆ ನಿಮ್ಮಿಬ್ಬರನ್ನ ಮಾತ್ರ ದೂರ ಮಾಡಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ಆ ಸ್ವಾತಿ ಏನು ಬೇಕಾದ್ ಮಾಡಲಿ, ಆದ್ರೆ ನಿಮ್ಮಿಬ್ಬರನ್ನ ದೂರ ಮಾಡಕ್ಕೆ ಅವಳ ಕಡೆಯಿಂದ ಅಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ತಿಳ್ಕೊ. ಓ, ಇದ್ಯಾವುದು ಹೊಸ ವರ್ಷೆ ಅಂದ್ರೆ ಆದಿಗೆಲ್ಲ ಹೇಳಿ ನನಗೆ ಡಿವೋರ್ಸ್ ಕೊಡದೇ ಇರೋ ಥರ ಮಾಡಬೇಕು ಅಂತಾನ? ಇಲ್ಲಿ ನೋಡು, ನಮ್ಮಿಬ್ರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿವೋರ್ಸ್ ಸಿಗತಿ, ಅಷ್ಟೇ ತಿಳ್ಕೊಂಬಿಡು. ಆದಿಗೆ ನಾನು ಕೇಳಿ ಬಿಡ್ತೀನಿ, ನನ್ನ ಖುಷಿ ಮುಖ್ಯನಾ ಅಥವಾ ಏನು ಅಂತಂದು ಹೇಳಿ. ಆಮೇಲೆ ನೋಡೋಣ ನಾನಾ ಅಂತಂದು ಹೇಳಿ. ಸರಿ ಹೋಗು. ನಿಜವಾಗ್ಲೂ ಆದಿ ಹಾಗೆ ಇದ್ದಿದ್ದ ಅಂದಿದ್ರೆ, ಆ ವಿಷಯದಿಂದ ನಿನ್ನ ಜೀವನ ಹಾಳಾಗಕತ್ತೈತಿ ಅಂತ ಅಂದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ, ನಿನ್ನ ಪರವಾಗಿನ ಮಾಡ್ತಿದ್ದೆ. ಅಂದ್ರೆ ನಿನಗೆ ಹೆಂಗೆ ಬೇಕಲ್ಲ ಹಂಗೆ ಸಪೋರ್ಟ್ ಮಾಡ್ತಿದ್ದೆ. ಆದ್ರೆ ನೀನು ತಿಳ್ಕೊಂಡಿದ್ದು ರಾಂಗ್. ಆದಿ ಇಸ್ ರೈಟ್. ಯಾವುದೇ ಕಾರಣಕ್ಕೂ ನೀವಿಬ್ರು ದೂರ ಆಗಕ್ಕೆ ನಾನು ಬಿಡೋದಿಲ್ಲ. ನೀವಿಬ್ರು ಚಂದಾಗಿ ಜೀವನ ಮಾಡೇ ಮಾಡ್ತೀರಿ. ಒಂದಲ್ಲ ಒಂದು ದಿವಸ ಬಂದು, ಅಕ್ಕ ನಾನು ತಪ್ಪು ತಿಳ್ಕೊಂಡಿದ್ದೆ, ನೀನು ಸರಿ ಅಂತಂದ್ರೆ ಬಂದು ಹೇಳ್ತಿದ್ದಿ. ಓ, ಇಲ್ಲಿ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಿನಗೆ ನೀನು ಗೆಲ್ಬೇಕು ಅಲ್ಲ. ಇದ್ರೊಳಗಡೆ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಕೀರ್ತಿ. ಜೀವನ ಚೆನ್ನಾಗಿರೋದಾ ಅಥವಾ ಅಲ್ಲ ಅನ್ನೋದೇ ಮುಖ್ಯ. ಆದಿ ಹೆಂಗಿದಾನಂತ ನನಗೆ ಗೊತ್ತು. ಅವ್ನ ಬಗ್ಗೆ ಎಲ್ಲ ವಿಚಾರಿಸಿದ ಮೇಲೆ ನಿನಗೆ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು. ಅಮ್ಮ ನನಗೆ ಕೇಳಿದ್ರು ಮುಂಚೆನ, ನಾನೆಲ್ಲ ವಿಚಾರಿಸಿದ ಮೇಲೆ ನನಗೆ ಗೊತ್ತಾಗಿದ್ದು ಆದಿ ಎಂತವನು ಏನು ಎತ್ತ ಅಂತ ಹೇಳಿ. ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡು, ಸ್ವಾತಿ ಬಗ್ಗೆ ನಿನಗೆ ಗೊತ್ತಿರದೇ ಇರೋ ವಿಷಯ. ಸ್ವಾತಿಗೆ ಆಲ್ರೆಡಿ ಆದಿ ಮೇಲೆ ಮನಸ್ಸಿತ್ತು, ಹಾಗಾಗಿ ನಿಮ್ಮಿಬ್ಬರು ಮದುವೆನ ಮುರಿಬೇಕು ಅಂತ ಅಷ್ಟು ಪ್ರಯತ್ನ ಮಾಡಿದ್ದು. ನಾನು ಅನ್ಕೊಂಡಿದ್ದೆ ಆಕಿ ಅಲ್ಲಿಗೆ ಸುಮ್ಮನಾಗ್ಬಿಡ್ತಾಳ ನಿಮ್ಮ ಮದುವೆ ಆದ್ಮೇಲೆ ಅಂತ ಹೇಳಿ. ಆದ್ರೆ ಐ ಆಮ್ ರಾಂಗ್. ಅವಳು ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ನಿಂತಾಳ. ಅದು ಮಾತ್ರ ನಾನು ಬದುಕಿರೋವರೆಗೂ ಸಾಧ್ಯನೇ ಇಲ್ಲ. ಅಕ್ಕ ನೀನು ನಿಜವಾಗ್ಲೂ ಆದಿ ಒಳ್ಳೆಯವನು ಅಂತ ಪ್ರೂವ್ ಮಾಡೋಕ್ಕೆ ನನ್ನ ಫ್ರೆಂಡ್ ಸ್ವಾತಿನ ಕೆಟ್ಟಕ್ಕೆ ಮಾಡಕತ್ತಿದ್ದಿ. ಅಷ್ಟೇ ಅಲ್ಲ, ಈ ನಿನ್ನ ಜಟಾಪಟಿ ಒಳಗಡೆ ನೀನ ಗೆಲ್ಲಬೇಕು ಅಂತಂದು ಹೇಳಿ ಇಷ್ಟೆಲ್ಲ ಸ್ವಾರ್ಥ ತೋರ್ಸಾಕತ್ತಿದ್ದಿ. ಯು ಆರ್ ಅ ಸೆಲ್ಫಿಶ್. ನಿನ್ನ ಸ್ವಾರ್ಥಿ ಅಕ್ಕ, ಸ್ವಾರ್ಥಿ. ನಿನ್ನ ಜೊತೆಗೆ ಮಾತಾಡಿ ಉಪಯೋಗ ಇಲ್ಲ. ಎಲ್ಲೇನು ಮಾಡ್ಬೇಕಂತ ನನಗೆ ಗೊತ್ತೈತಿ. ಗುಡ್ ಬೈ. ಹೋಗಿರ್ತಿ ಹೋಗು. ನಿನ್ನ ಜೀವನ ಯಾವತ್ತೂ ಹಳ್ಳ ಹಿಡಕ್ಕೆ ನಾನು ಬಿಡಲ್ಲ. ನಿನಗೆ ಕಣ್ಣಿನ ಮುಂದೆ ಪರದೆ ಬಂದ್ಬಿಟ್ಟೈತಿ. ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ನಿನಗೆ ಗೊತ್ತಾಗತ್ತಿಲ್ಲ. ಆ ಪೊರೆ ಅನ್ನೋದು ಕಳಿಸಿದ ಮೇಲೆ ನಿನಗೆ ಎಲ್ಲ ಅರ್ಥ ಆಗ್ತೈತಿ. ಆ ಪೊರೆ ಆದಷ್ಟು ಬೇಗ ಸರಿತೈತಿ. ಅದನ್ನು ನಾನು ಮಾಡ್ತೀನಿ. ನನ್ನ ಜೀವನದ ಥರ ನಿನ್ನ ಜೀವನ ಆಗಕ್ಕೆ ಕೊಡೋದಿಲ್ಲ. ನನ್ನ ಜೀವನದೊಳಗಡೆ ನನ್ನ ಗಂಡನ ಸರಿ ಇಲ್ಲ,
ಹಾಗಾಗಿ ನಾನೇನು ಮಾತಾಡೋಕ್ಕಾಗತ್ತಿಲ್ಲ. ಆದ್ರೆ ನಿನ್ನ ಜೀವನದೊಳಗಡೆ ಆದಿ ಹೆಂಗಂತ ನನಗೆ ಗೊತ್ತು. ನಿಜವಾಗ್ಲೂ ಅಂತ ಗಂಡನ ಪಡಿಬೇಕಂದ್ರೆ ನೀನು ಪುಣ್ಯ ಮಾಡಿದಿ. ಈಗ ನೀನು ಈ ರೀತಿ ಏನಾದ್ರು ಮಾಡಕ್ಕೆ ಹೋದಿ ಅಂತ ಅಂದ್ರೆ ನಾಳೆ ಕಳ್ಕೊಂಡು ಅವನು ಬೇರೆ ಮದುವೆ ಆದರೂ ಆಗ್ಬೋದು. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಇನ್ನೊಂದ್ಸಲಿ ಆದಿ ಹತ್ರ ಮಾತಾಡ್ತೀನಿ, ಅವನಿಗೆ ಕೇಳ್ಕೊತೀನಿ ನಿನಗೆ ಡಿವೋರ್ಸ್ ಕೊಡಬೇಡ ಅಂತ ಹೇಳಿ. ಸರಿ ಆಯ್ತು, ಸಂಧ್ಯಾಗೆ ಏನು ಮಾಡಬೇಕು ಅಂತೆಲ್ಲ ಹೇಳಿ ಹೋಗ್ತೀನಿ. ಅವಳೊಬ್ಬಳೇ ನನಗೆ ಸಹಾಯ ಮಾಡೋದು. ಈ ನಮ್ಮ ವೇದು ಅಂತೂ ಮನೆಯಾಗೆ ಇರೋದಿಲ್ಲ ನೋಡು. ನಾಳೆ ಮನೆಗೆ ಇರು ಅಂತ ಹೇಳಬೇಕು, ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ಇನ್ನೊಂದು 2 ದಿವಸದಾಗ ಹೋಗಬೇಕು. ಹೆಂಗೆ ಬಂದೋ ಹೆಂಗೆ ಹೋದ್ನೋ ಒಂದು ಗೊತ್ತಾಗೋದಿಲ್ಲ. ಬರೋದು ಪುರ್ಸೋತಿಲ್ಲ, ಹೋಗೋದು ಪುರ್ಸೋತಿಲ್ಲ. ನಂದು ಒಂದು ಜೀವನ. ರಶ್ಮಿ, ಶಾಪಿಂಗ್ ಮಾಡಬೇಕು ಅಂತಂದು ನೋಡಿದ್ರೆ ಇಲ್ಲೇ ಫ್ರೂಟ್ಸ್ ಅಂಗಡಿ ಕರ್ಕೊಂಬಂದಿಲ್ಲ, ಫ್ರೂಟ್ಸ್ ವೆಜಿಟೇಬಲ್ಸ್. ಹಾಂ ಸಂಧ್ಯಾ, ಶಾಪಿಂಗ್ ಮಾಡಬೇಕು. ಆದ್ರೆ ನಾಳೆ ಸ್ವಲ್ಪ ನಮ್ಮ ಮಾವನ ಮನೆ ಕಡೆಯಿಂದ ಎಲ್ಲ ಬರ್ತಾರ. ಮೇಲಾಗಿ ನಮ್ಮ ಮಾವನ ಫ್ರೆಂಡ್ಸ್ ಎಲ್ಲ ಬರತ್ತಾರ. ಹಾಗಾಗಿ ಸ್ವಲ್ಪ ಅಡುಗೆಗೆಲ್ಲ ವೆಜಿಟೇಬಲ್ಸ್ ಬೇಕಿತ್ತು. ಆಮೇಲೆ ಸ್ವಲ್ಪ ಫ್ರೂಟ್ ಕಸ್ಟರ್ಡ್ ಎಲ್ಲ ಮಾಡೋಕ್ಕೆ ಫ್ರೂಟ್ಸ್ ಎಲ್ಲ ಬೇಕಿತ್ತು. ಈಗ ಹೆಂಗಿದ್ರು ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಅದನ್ನೆಲ್ಲ ಮಾಡೋಣ ಅಂತಂದು ಹೇಳಿ ಇದನ್ನು ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಬ್ಯಾಂಗಲ್ಸ್ ಅದು ಇದು ತೊಗೋಬೇಕು. ಜಾಸ್ತಿ ಏನೂ ಇಲ್ಲ. ಹೌದಾ, ಸರಿ ಬಾ ಹಂಗಂದ್ರೆ. ಇಲ್ಲಿ ಕೇಳೋಣ. ಇಲ್ಲಿ ಸರಿ ಇಲ್ಲ ಅಂದ್ರೆ ನಮ್ಮಮ್ಮ ಯಾವಾಗಲೂ ಕರ್ಕೊಂಬರ್ತಾರ. ವೆಜಿಟೇಬಲ್ ಶಾಪ್ ಅಲ್ಲಿ ಹೋಗೋಣ ಆತ. ಸರಿ ಕಣೆ, ಏನು ಬೇಕು ನೋಡಿ ತಗೋ. ನನಗೂ ಒಂದು ಸ್ವಲ್ಪ ಬೇಕಿತ್ತು, ತೊಗೊತೀನಿ ನಡಿ. ಅಣ್ಣಾರ, ಇದು ತರಕಾರಿ ಹಣ್ಣು ಎಲ್ಲ ಹೆಂಗ್ರಿ? ನಿಮ್ಗೆ ಯಾವ ತರಕಾರಿ ಯಾವ ಹಣ್ಣು ಬೇಕು ಹೇಳ್ರಿ, ಎಲ್ಲ ಇಲ್ಲೇ ಬೋರ್ಡ್ ಬರ್ದಿಟ್ಟೆ ನೋಡ್ರಿ, ನೋಡ್ಕೊಳ್ರಿ. ಅದ್ರ ಪ್ರಕಾರ ನಿಮ್ಗೆ ಏನೇನು ಬೇಕು ತಗೋರಿ. ನಮ್ಗೆ 50 ಸರಿ ಕೇಳಕ್ ಹೋಗ್ಬೇಡ್ರಿ. ಆಮೇಲೆ ಇದು ಬೋರ್ಡ್ ಮೇಲೆ ಬರ್ದಿಟ್ಟೇವಲ್ಲ, ಅಷ್ಟೊಂದು ದುಡ್ಡಿಗೆ ನಾವೆಲ್ಲ ಕೊಡೋದು ನೋಡ್ರಿ, ₹1 ಕಮ್ಮಿ ಇಲ್ಲ. ಅಯ್ಯೋ ಅಣ್ಣಾರ, ನೀವು ಹಿಂಗೆ ಮಾತಾಡಿದ್ರೆ ಹೆಂಗ್ರಿ? ಒಂದು ಸ್ವಲ್ಪ ಬಿಟ್ಟು ಕೊಡ್ಬೇಕ್ರಿ. ನೀವು ಕಡಾಮುಡಿ ಮಾತಾಡಿದ್ರೆ ಸರಿ ಅನ್ಸಂಗಿಲ್ಲ ನೋಡ್ರಿ. ಇಲ್ರಿ, ನಮ್ಗೆ ಭಾಳ ತುಟ್ಟಿ ಬೀಳ್ತೈತ್ರಿ. ನಾವು ನಿಮ್ಗೆ ಬಾರ್ಗೇನ್ ಮಾಡ್ಕೊಂತ ಕುತ್ಕೊಂಡ್ವಿ ಅಂದ್ರೆ ನಮ್ಗೆ ಲಾಭ ಇರ್ಲಿ. ಬಂದಿದ್ದ ರೇಟಿಗೂ ನಮ್ಗೆ ನೀವು ತೊಗೊಂಡು ಹೋಗಿಲ್ಲ. ಹಾಗಾಗಿ ನಾ ಎಲ್ಲ ಬೋರ್ಡ್ ಬರ್ದಿಟ್ಟು ಬಿಟ್ಟೆ ನೋಡ್ರಿ. ನಿಮ್ಗೆ ಏನೇನು ಬೇಕು ನೋಡ್ರಿ, ಆ ಬೋರ್ಡಿನ ಪ್ರಕಾರ ತೊಗೊಂಡು ಹೋಗ್ರಿ. ನಾನಂತೂ ₹1 ಬಿಟ್ಟು ಕೊಡ್ದಿಲ್ಲ ನೋಡ್ರಿ. ಆಯ್ತು ಬಿಡ್ರಿ ಅಣ್ಣ, ನನಗೇನೋ ₹1 ಹೆಚ್ಚು ಕಡಿಮೆ ಆದ್ರೂ ತಗೋತಿದ್ದೆ. ಆದ್ರೆ ನೀವು ಇಷ್ಟು ಕಡಾಮುಡಿ ಮಾತಾಡ್ತಿರಲ್ಲ, ನಿಮ್ಮ ಹತ್ರ ತಗೋಬೇಕಂತ ನನ್ನ ಮನಸ್ಸು ಬರಾತಿಲ್ಲ. ಏನೋ ₹1 ಹೆಚ್ಚು ಕಮ್ಮಿ ಆಗಿ ತರಕಾರಿ ಹಣ್ಣು ಎಲ್ಲ ಚಲೋ ಇತ್ತು ಅಂದ್ರೆ ತಗೋಬಹುದು. ಆದ್ರೆ ನಿಮಗೆ ವ್ಯಾಪಾರ ಮಾಡೋ ಸೆನ್ಸು ಗೊತ್ತಿಲ್ಲ, ಬಂದವ್ರ ಹತ್ರ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಚಂದಾಗಿ ಮಾತಾಡಿದ್ರೆ ₹1 ಜಾಸ್ತಿ ಇದ್ರೂ ಸಹಿತ ಬಂದು ಕಸ್ಟಮರ್ಸ್ ತಗೊಂಡು ಹೋಗ್ತಾರ. ಒಂದ್ ಕಡೆ ಲಾಭ ನಷ್ಟ ಅನ್ನೋದಿದ್ದೇ ಇರ್ತೈತಿ. ಹಂಗಂತಂದೇಳಿ ಈ ರೀತಿ ಮಾತಾಡಿದ್ರ ಕಣ್ಣಿಗೆ ಕಾಣ್ದ ನಷ್ಟ ಅನ್ಬೋಸೋರು ನೀವ. ಅಯ್ಯೋ ಹೋಗಮ್ಮ, ನೀನು ಒಬ್ಬಕಿ ನನ್ನ ಅಂಗಡಿ ಒಳಗೆ ತಗೊಳಕ್ಕೆ ಎಷ್ಟೊಂದು ಜನ ಬರ್ತಾರೋ. ನೀವು ಒಬ್ಬಕಿ ಕಮ್ಮಿ ಆದ್ರ ನನಗೇನು ನಷ್ಟ ಆಗಂಗಿಲ್ಲ. ಇಷ್ಟು ಸೊಕ್ಕು? ಅಯ್ಯೋ, ಇದು ಒಳ್ಳೆ ಕತೆ ಆತಲ್ಲ. ನೀನ್ ಯಾರಮ್ಮ ನನಗೆ ಸೊಕ್ಕು ಗಿಕ್ಕು ಅಂತ ಹೇಳಿ ಮಾತಾಡೋದು? ಇಲ್ಲಿ ನೋಡ್ರಿ, ಮೊದಲು ವ್ಯಾಪಾರ ಮಾಡೋದು ಹೆಂಗೆ ಏನು ಅಂತ ತಿಳ್ಕೊಂಡು ಆಮೇಲೆ ಬಂದು ಅಂಗಡಿ ಇಡ್ರಿ. ಸುಮ್ಮನೆ ನಿಮ್ಗೆ ಬಾಯಿಗೆ ಸಿಕ್ಕಂಗೆ ಬಂದು ಮಾತಾಡಕ ಅಥವಾ ಸಿಕ್ಕಿದ ರೇಟ್ ಹಚ್ಕೊಂಡು ಕುತ್ಕೊಳಕಲ್ಲ ಅಂಗಡಿ ಇಡೋದು. ಅಂದ್ರ ನೀನು ಜಗಳ ಮಾಡ್ಬೇಕಂತ ಹೇಳಿ ರೆಡಿಯಾಗ ಬಂದಂಗೆ ಕಾಣಕತ್ತೈತಿ. ಹೌದಾ, ಸರಿ ಆಯ್ತು. ನೀವ ಇಷ್ಟು ಮಾತಾಡಿದ್ಮೇಲೆ ನಾನು ಜಗಳ ಮಾಡಬೇಕಂತ ಡಿಸೈಡ್ ಮಾಡೀನಿ. ಈ ರಶ್ಮಿ ನಡಿಯ, ಸುಮ್ಮನೆ ಯಾಕೆ ಜಗಳ? ಸಂಧ್ಯಾ, ನೀ ಸುಮ್ಮನಿರು. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು, ಅದು ಬೇರೆ ಟೈಮಿಗೆ. ಈಗ ಬೇಡ ನಡಿ. ಮೊದಲು ನಮ್ಗೆ ಟೈಮ್ ಇಲ್ಲ. ಇಲ್ಲದೆ ಇರೋದೆಲ್ಲ ತಲೆ ಒಳಗೆ ಹಾಕೊಳಕ್ ಹೋಗ್ಬೇಡ. ಇವ್ನೊಬ್ಬಂತನ ಅಂಗಡಿ ನಮ್ಗೆ ಇರೋದು. ನಡಿ, ಅಲ್ಲಿ ಇನ್ನೊಂದ್ ಕಡೆ ಮಾರ್ಕೆಟ್ ಒಳಗಡೆ ಚೆನ್ನಾಗಿರೋ ಅಂಗಡಿ ಐತಿ, ಅಲ್ಲಿ ಕರ್ಕೊಂಡು ಹೋಗ್ತೇನೆ ಬಾ. ನೀ ಏನೋ ಹೇಳ್ತಿ ಅಂತ ಹೇಳಿ ಬರ್ತೀನಿ ನಡಿ. ನನ್ನ ಫ್ರೆಂಡ್ ಇದ್ಲು, ಅದಕ್ಕೆ ಬದುಕೊಂಡ್ಬಿಟ್ಟು ಮುದಿಯಾ ನೀನು. ಏನ್ ನೀನ್ ಮುದಿಯಾಗಿದ್ಯಾ ಅನ್ನೋದು? ಅಯ್ಯೋ ಅಣ್ಣ, ಸ್ವಲ್ಪ ಬಾಯಿ ಮುಚ್ಕೊಂಡು ಕುಂದಿರಿ. ವ್ಯಾಪಾರ ಮಾಡೋ ಸೆನ್ಸ್ ಇಲ್ಲ. ಸುಮ್ಮನೆ ಬಂದವ್ರ ಹತ್ರ ಎಲ್ಲ ಗಲಾಟೆ ಮಾಡ್ಕೊಂತ ಜಗಳ ಮಾಡ್ಕೊಂತ ಕುತ್ಕೊಂಡಿರಿ. ಈ ಕರ್ಮಕ ಅಂಗಡಿ ಬೇರೆ ಇಟ್ಕೊಂಡಿರಿ. ನಡಿಯ ರಶ್ಮಿ. ನನ್ನ ಗೆಳತಿಯಿಂದ ಪದೇ ಪದೇ ಬಚಾವಾದ್ಯೋ ನೀನು. ಮುಂದೊಂದ್ಸಲ ನನ್ನ ಕೈಯಾಗ ಸಿಕ್ಕು ಚಟ್ನಿ ಆಗೋಗ್ತಿದಿ. ಚಟ್ನಿ ಆದ್ರೆ ದೋಸೆ ತಗೊಂಬಂದ್ ತಿನ್ನು. ಏ ಮುದಿಯಾ, ಯಾಕೋ ನಿಂದು ಬಾಳನ ಆಗಕತ್ತೈತಿ. ತಡಿ, ನಿನ್ನ ಮಾಡ್ತೀನಿ. ಇಲ್ಲಿಂದ ಒಂದ ಎತ್ತು ಹೋಗದೆ ಅಂದ್ರೆ ನೋಡು. ಏ ಬಾರ ನೀನೊಂದು ನಡಿಲಿಂದ ಮೊದ್ಲು. ನನ್ನ ಕೈ ಬಿಡು ಸಂಧ್ಯಾ. ಈ ಮುದುಕು ಇವತ್ತು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಅದಕ್ಕೆ ಇನ್ನೂ ಟೈಮ್ ಐತಿ. ನಡಿ ನೀನು. ಎಲ್ಲೆಲ್ಲಿಂದ ಬರ್ತಾವೋ ಇಂತವು. ನೀನು ಯಾಕೆ ಕರ್ಕೊಂಬಂದಿ ಸಂಧ್ಯಾ? ಆ ಮುದುಕಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ ನೋಡು. ಅದಕ್ಕೆಲ್ಲ ಟೈಮ್ ಐತಿ. ನಡಿ. ಇವಾಗ ಜಗಳ ಮಾಡ್ಕೊಂತ ನಿಲ್ಲೋ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ. ನಡಿ. ಇನ್ನೂ ಏನೇನೆಲ್ಲ ಕೆಲಸ ಅದಾವು ನಿನಗೆ. ಜಗಳ ಮಾಡ್ಕೊಂತ ನಿಂತ ನಡೆಯೋದಿಲ್ಲ. ಅದು ನಿಜ ಬಿಡು. ಇಲ್ಲಿ ನಿನಗೆ ಏನೇನು ಬೇಕು ಎಲ್ಲ ತಗೋ. ರೇಟ್ ಗೀಟ್ ಏನು ನೋಡಕ್ ಹೋಗ್ಬೇಡ. ನಾನು ಅಕ್ಕ ಇಲ್ಲೇ ಬಂದೆಲ್ಲ ಐಟಮ್ಸ್ ತಗೊಂಡು ಹೋಗೋದು. ಎಲ್ಲ ಆದ್ಮೇಲೆ ಬಿಲ್ ಮಾಡಿಸಿ ತಗೊಂಡು ಹೋಗೋಣ. ನಡಿ. ಇಲ್ಲಿ ಯಾರು ಏನು ಅನ್ನೋದಿಲ್ಲ. ನಡಿ. ಸಂಧ್ಯಾ ಭಾವ, ನೀವು ಚೆನ್ನಾಗದೇನಮ್ಮ? ಹಾ ಭಾವ, ನಾನ್ ಚೆನ್ನಾಗದೇನಿ. ನೀವು? ನಾನು ಚೆನ್ನಾಗದೇನಮ್ಮ. ಅದು ಭಾವ, ಅದು ಅಮ್ಮ ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತರಕ್ಕೆ ಹೇಳಿದ್ರ, ಹಾಗಾಗಿ ತಗೊಳಕ್ ಬಂದಿದ್ದೆ. ನನಗೂ ಸರಿ ಗೊತ್ತಿಲ್ಲ. ಒಂದ್ ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡ್ಕೊಡ್ತೀಯಾ? ಭಾವ ನಾನು. ಹಾ ಸಂಧ್ಯಾ, ಅಮ್ಮಗೇನೋ ತಗೊಂಡ್ಬರ್ತೀನಿ ಅಂತ ಅಂದೆ. ನನಗೇನು ಗೊತ್ತಾಗಲ್ಲ. ಒಂದ್ ವೇಳೆ ತಗೊಂಡ್ ಹೋದ್ರು ಯಾವ್ದು ಸರಿ ಅದಾವು ಯಾವ್ದು ಸರಿ ಇಲ್ಲ ಎಲ್ಲ ಚೆನ್ನಾಗಿಲ್ದೇ ಇರೋದೆಲ್ಲ ತಗೊಂಡ್ಬಿಡ್ತೀನಿ. ಮನೆಗೆ ಹೋದ್ಮೇಲೆ ಅಮ್ಮ ಬೈತಾರ. ನಿನ್ನ ಮಾರ್ಕೆಟ್ ಒಳಗಡೆ ನೋಡಿದೆ, ಹಾಗಾಗಿ ಬಂದೆ. ತಪ್ಪು ತಿಳ್ಕೊಬೇಡಮ್ಮ. ಸರಿ ಭಾವ, ಆಯ್ತು. ನಾನು ಏನೇನು ಬೇಕು ಹೇಳ್ರಿ, ನಾನು ಶಾಪಿಂಗ್ ಮಾಡ್ಕೊಡ್ತೀನಿ. ಆಮೇಲೆ ತಗೊಂಡು ಹೋಗುವಂತ್ರಿ. ಸರಿ, ಇಷ್ಟೆಲ್ಲ ಬೇಕು. ಸರಿ ಭಾವ, ನೀವು ಅಲ್ಲೇ ಬಿಲ್ಲಿಂಗ್ ಕೌಂಟರ್ ಹತ್ರ ಕುತ್ಕೊಂಡಿರಿ. ನಾನು ಏನೇನು ಬೇಕೆಲ್ಲ ತಗೊಂಡ್ಬರ್ತೀನಿ. ಆಮೇಲೆ ನೀವು ಬಿಲ್ ಪೇ ಮಾಡುವಂತ್ರಿ. ಸರಿಯಪ್ಪ, ಥ್ಯಾಂಕ್ಸ್ ಸಂಧ್ಯಾ. ಅಯ್ಯೋ ಇರ್ಲಿ ಬಿಡ್ರಿ ಭಾವ. ಸರಿ, ನಾನು ಅಲ್ಲಿ ಇರ್ತೇನೆ, ನಿಮ್ ತಗೊಂಬ ಆಯ್ತಾ? ಹಾ ಭಾವ. ಏನಿದು, ನಿಮ್ಮ ಭಾವ ಬೇರೆ ಇಲ್ಲೇ ಬಂದ್ಬಿಟ್ಟಾರ? ಅದ ಅವರು ತರಕಾರಿ ಹಣ್ಣು ತಗೊಳಕಂತಾನೆ ಬಂದಾರ. ನನ್ನ ನೋಡಿದ್ರಲ್ಲ, ಹಾಗಾಗಿ ಹೆಲ್ಪ್ ಕೇಳಿದ್ರ ಅಷ್ಟ. ಸರಿ ಸರಿ, ಅವ್ರಿಗೆ ಏನೇನು ಬೇಕು ನೋಡೋದು ತಗೋ. ಅಲ್ಲಿ ಅಂದಂಗ ಅವಳು ಅಲ್ಲಿ ಆ ಹುಡುಗಿ ನಿಮ್ಮ ಕೀರ್ತಿ ಅಕ್ಕನ ಫ್ರೆಂಡ್ ಸ್ವಾತಿ ಅಲ್ಲ? ಹೌದಲ್ಲ, ಈ ಸ್ವಾತಿ ಅಕ್ಕ ಏನು ಮಾಡಕತ್ತಾಳ ಇಲ್ಲಿ? ಹೋಗ್ಲಿ ಬಿಡು, ನನಗೇನು ಆಗ್ಬೇಕಾಗೈತಿ. ಆಕಿ ಎಲ್ಲರ ಬರಲಿ, ಏನಾರ ಮಾಡಲಿ. ಮೇ ಬಿ ಆಕಿಗೂ ವೆಜಿಟೇಬಲ್ಸ್ ಏನಾರು ತಗೊಳ್ಳೋದಿರ್ಬೋದು, ಬಂದಾಳೇನೋ. ಇದ್ರೂ ಇರ್ಬೋದು. ನಡಿ, ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಯಾಕ ಸಂಧ್ಯಾ ಅಷ್ಟೊಂದು ಯಾಕೆ ಅರ್ಜೆಂಟ್ ಮಾಡಿದಿ? ಅಯ್ಯೋ, ನನಗೆ ನಮ್ಮ ಭಾವನ ಕಂಡ್ರೆ ಹೆದರ್ಕಿ. ಹಾಗಾಗಿ ಏನೇನು ಬೇಕೆಲ್ಲ ಜಲ್ದಿ ತಗೊಂಡು ಬಂದು ಕೊಟ್ಟು ಅಲ್ಲಿಂದ ಹೊರಗೆ ಬಂದ್ರೆ ಸಾಕಾಗಿತ್ತು. ಅಯ್ಯೋ ನಿಂದು. ಸರಿ, ಇಲ್ಲೇ ಇರು. ನನಗೆ ನಮ್ಮ ಮಾವ ಫೋನ್ ಮಾಡಕತ್ತಾರ, ಸ್ವಲ್ಪ ಮಾತಾಡಿ ಬರ್ತೀನಿ. ಸರಿ ಬಿಡು, ಹೋಗು ಮಾತಾಡ್ಬಾ. ಒಳ್ಳೆ ನಾನು ಇವರಿಗೆ ಕಾಯ್ಕೊಂತ ನಿಂತ್ಕೊಳಕಾಗೈತಿ. ಈಗ ಇಲ್ಲೇ ಫೋನ್ ಒಳಗೆ ಮಾತಾಡೋಕ್ಕಾಗಲ್ಲ. ಆ ಕಡೆ ಹೋಗಿ ಮಾತಾಡ್ಬೇಕೇನೋ. ಹಿಂಗೆ ಬರ್ರಿ. ಕಮಾನ್. ಹಾ, ಇಲ್ಲೇ. ಯಾರಿದ? ಏನ್ರಿ ನೀವು? ನಿಮ್ ಕಣ್ ಕಾಣ್ತಿಲ್ಲ? ಅಯ್ಯೋ,
ನನಗೆ ಕಣ್ ಕಾಣಲ್ಲ ಸರಿ, ನಿಮಗೇನಾಗಿತ್ತು? ನಿಮ್ಗಾರ ಕಣ್ ಕಾಣ್ತಿದ್ದಿಲ್ಲ? ಹಾ, ನನಗೆ ಕಣ್ಣು ಮುಂದಿಂದ ಕಾಣ್ತಾವು, ನನ್ನ ತಲೆ ಹಿಂದೆನೂ ಕಣ್ಣಿಲ್ಲ. ನನಗೂ ಕಣ್ಣು ಮುಂದಿಂದಾನೆ ಕಾಣೋದು, ತಲೆ ಹಿಂದೇನಿಲ್ಲ ನನಗೂ ಕಣ್ಣು. ಅಲ್ರಿ, ಬರೋದ್ ಬಂದಿರಿ, ಸೀದಾ ಬರ್ಕೆ ಅಂತ ಹಾಡಾಗಿತ್ತು. ನಾನು ನನ್ನ ಫ್ರೆಂಡ್ ಆ ಕಡೆ ಹೋದ್ಲು ಅಂತ ನೋಡ್ಕೊಂತ ನಿಂತಿದ್ದೆ. ಆದ್ರೆ ನೀವು ನಾನು ಯಾವ್ದೋ ಕೆಲ್ಸದ ಮೇಲೆ ಈ ಕಡೆಗೆ ಬಂದೆ, ನನ್ಗೇನ್ ಗೊತ್ತು ನೀವು ಇಲ್ಲಿ ನಿಂತಿರೋದು? ನಿಜ ಹೇಳ್ರಿ, ನೀವು ನನ್ನನ್ನ ಫಾಲೋ ಮಾಡ್ಕೊಂಡ್ ಬಂದಿಲ್ಲ? ನೀವೇನ್ ದೊಡ್ಡ ಕ್ಲಿಯೋಪಾತ್ರ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರಕ್ಕೆ, ಅಥವಾ ಎಲಿಜಬೆತ್ ರಾಣಿ ನೋಡ್ರಿ ನೀವು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ದು ನನಗೆ ಬೇರೆ ಏನೋ ಆಪ್ಷನ್ ಇಲ್ಲ. ನಿಮ್ಮನ್ನ ನಾನು ಬಹಳ ಇಷ್ಟಪಡ್ತೀನಿ, ನೀವಂದ್ರೆ ನನಗೆ ಇಷ್ಟ, ನಿಮ್ಮನ್ನೇ ಮದುವೆ ಮಾಡ್ಕೊಂತೀನಿ. ನೀವಿಲ್ದೆ ನನಗೆ ಯಾರು ಇಲ್ಲ, ನೀವಂದ್ರೆ ನನ್ನ ಜೀವ, ನಿಮ್ಮನ್ನ ಬಿಟ್ಟು ನನಗೆ ಬದುಕಕ್ಕೆ ಆಗೋದಿಲ್ಲ. ಯು ಆರ್ ಮೈ ಲವ್, ಯು ಆರ್ ಮೈ ಸ್ವೀಟ್, ಯು ಆರ್ ಮೈ ಸ್ವೀಟ್ ಹಾರ್ಟ್. ನೀವೇ ನನ್ನ ಉಸಿರು, ನೀವೇ ನನ್ನ... ಅಯ್ಯೋ, ನಾನೇನು ಹೇಳ್ಕೊಂಡಿದ್ದೆ? ನನಗೆ ಎಲ್ಲ ನೋಡ್ರಿ, ಅದ್ರ ಸಲುವಾಗಿನ ಬಂದೆ ನಿಮ್ಮನ್ನ ಮಾತಾಡ್ಸಕ್ಕೆ. ರೀ ಮಿಸ್ಟರ್, ಸುಮ್ಮನೆ ಇರಿ, ಇಲ್ದೇ ಇರೋ ಜಗಳ ಎಲ್ಲ ಮಾಡಕ್ ಹೋಗ್ಬೇಡ್ರಿ ನೀವು. ಅಯ್ಯೋ, ಇಲ್ದೇ ಇರೋ ಜಗಳನ? ಅದು ಯಾವ ಜಗಳ ರೀ ಇಲ್ದೇ ಇರೋ ಜಗಳ? ಅಲ್ಲ ಸಂಧ್ಯಾ ಅವ್ರೆ, ನಾನೇನೋ ಆ ಕಡೆಯಿಂದ ಬಂದೆ, ನಿಮ್ಗಷ್ಟು ಕಾಮನ್ ಸೆನ್ಸ್ ಇಲ್ಲ. ನಡುದಾರಿ ಒಳಗಡೆ ಹಿಂಗೆಲ್ಲ ನಿಲ್ಬಾರ್ದು ಅಂತ ಹೇಳಿ ಮೊದಲೇ ಎಷ್ಟೊಂದು ಜನಗಳು ಓಡಾಡ್ತಿರ್ತಾರ. ನಾನೇನೋ ಒಳ್ಳೆ ಹುಡುಗ, ಪರವಾಗಿಲ್ಲ, ನಿಮ್ಗೇನು ಅನ್ಲಿಲ್ಲ. ಬೇರೆ ಯಾರು ಆಗಿದ್ರು ಇಷ್ಟೊತ್ತಿಗೆ ಹೊಡ್ ಕಳಿಸ್ತಿದ್ರು. ಅದ್ ಹೆಂಗ್ ಹೊಡ್ ಕಳಿಸ್ತಿದ್ರು? ನಾನೇನೋ ಒಳ್ಳೆ ಹುಡುಗಿ ಆಗಿದ್ದಕ್ಕೆ ನಿಮ್ಗೆ ಸುಮ್ಮನೆ ಇರೋದು. ನನ್ನ ಜಾಗದಾಗ ಬೇರೆ ಯಾವ್ದಾರ ಹುಡುಗಿ ಇದ್ದಿದ್ರೆ ಇಷ್ಟೊತ್ತಿಗೆ ನಿಮಗೆ ಹೊಡ್ ಕಳಿಸಿರೋಳು. ಅಲ್ರಿ, ನಾ ನಿಮ್ ಫ್ರೆಂಡು, ನನ್ನ ಜೊತೆ ನೀವು ಈ ರೀತಿ ಜಗಳ ಮಾಡ್ತಿರಲ್ಲ? ಅಯ್ಯೋ, ನಿಮ್ ಫ್ರೆಂಡ್ಶಿಪ್ ನ ಯಾರು ಎಕ್ಸೆಪ್ಟ್ ಮಾಡ್ಕೊಂಡಿರೋದು? ಅಷ್ಟಿಲ್ದಂಗೆ ನೀವು ನನಗೆ ನಿಮ್ ಫೋನ್ ನಂಬರ್ ಕೊಟ್ಟಿದ್ರಾ? ರೀ ಮಿಸ್ಟರ್, ನೀವು ಅವತ್ತು ಫೋರ್ಸ್ ಮಾಡಿ ನಮ್ಮ ಫ್ರೆಂಡಿನ ಎಂಗೇಜ್ಮೆಂಟಿಗೆ ಬರಬೇಕು ಅಂತ ಹೇಳಿ ಕೇಳಿದ್ದಕ್ಕಲ್ಲ ಫೋನ್ ನಂಬರ್ ಕೊಟ್ಟಿದ್ದು. ಅದೇ ನಿಮ್ ಫ್ರೆಂಡ್ ಎಂಗೇಜ್ಮೆಂಟಿಗೆ ಅವ್ರ ಫೋನ್ ನಂಬರ್ ಇಸ್ಕೊಂತಿದ್ದೆ, ಅಥವಾ ಅವ್ರ ಫೋನ್ ನಂಬರ್ ಕೊಡ್ಬೇಕು? ನೀವ್ಯಾಕೆ ನಿಮ್ ಫೋನ್ ನಂಬರ್ ಕೊಟ್ರಿ? ಅಥವಾ ಅವ್ರು ನನ್ನ ನಂಬರ್ ಇಸ್ಕೊಂಡು ಫೋನ್ ಮಾಡ್ಬೇಕು? ನೀವೇನು ಇಲ್ಲಿ ಮಿಡ್ಲು ಕಡ್ಡಿ ಅಲ್ಲಾಡ್ಸಕ್ಕೆ? ರೀ ಮಿಸ್ಟರ್, ಮಾತಿನ ಮೇಲೆ ನಿಗಾ ಇರ್ಲಿ. ನೀವಲ್ಲ ನನ್ನ ಫ್ರೆಂಡ್ ಬಿಸಿ ಇರ್ತಾಳ ಹಂಗ ಹಿಂಗ ಅಂತ ಹೇಳಿ ನನ್ನ ಫೋನ್ ನಂಬರ್ ಇಸ್ಕೊಂಡವ್ರು ಈಗ ನನ್ನ ಮೇಲೆ ಗುಬೆ ಕುಡಿಸ್ತೀರಾ? ಭಾರಿ ಇದೀರಿ ನೀವು, ಖತರ್ನಾಕ್ ಕಳ್ಳ. ಯಾರಿಗೂ ನೀವು ಕಳ್ಳ ಸುಳ್ಳ ಅನ್ನೋದು? ಕಳ್ಳ ಅಷ್ಟೇ ಅಂದಿದ್ದು, ಕಳ್ಳ ಸುಳ್ಳ ಮಳ್ಳ ಎಲ್ಲ ನೀವೇ. ಬೇಡ ನೋಡ್ರಿ, ಇವನು ಯಾರ ಜೊತೆ ಜಗಳ ಮಾಡಕತ್ತಾನ? ಅಭಿ, ನಾವಿಲ್ಲಿ ಬಂದಿರೋದು ಎದಕ್ಕೆ? ನೀ ಏನು ಯಾರ ಜೊತೆ ಜಗಳ ಮಾಡತ್ತಿದಿ? ರೀ ಮಿಸ್ಟರ್, ನಿಮ್ ಫ್ರೆಂಡ್ ಇಲ್ಲಿಂದ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ರಿ. ಹಲೋ ಸಂಧ್ಯಾ ಅವ್ರೆ, ನಾನೇನಿಲ್ಲಿ ನಿಮ್ಮ ಅಪ್ಪನ ರೋಡ್ ಒಳಗಡೆ ಬಂದಿಲ್ಲ, ಗೌರ್ಮೆಂಟ್ ರೋಡ್ ಒಳಗಡೆ ಓಡಾಡ್ತಿರೋದು. ಅಷ್ಟಕ್ಕೂ ನೀವ್ ಯಾರಿ ನನ್ನ ಇಲ್ಲಿಂದ ಹೋಗನ್ನೋರು? ನೀವು ಹೋಗ್ಬೇಡ್ರಿ, ನಾನೇ ಹೋಗ್ತೇನೆ. ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲಿ ನಿಂತೇನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ತಗೊಂಡು ನನಗೆ ಹೊಡ್ಕೋಬೇಕು. ಇದೇ ಫಸ್ಟ್ ಅಂಡ್ ಲಾಸ್ಟ್, ಇನ್ಮೇಲೆ ನನಗೆ ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಶಿಪ್ ಅಂತೆ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಅಂತಂದ್ರೆ ಯಾರು ಈ ರೀತಿ ಜಗಳ ಮಾಡ್ತಾರ? ನೀವು ನನ್ನ ಫ್ರೆಂಡ್ ಅಲ್ಲ, ಎನಿಮಿ. ಇನ್ಮೇಲೆ ಫೋನ್ ಗಿನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ನಂಬರ್ನ ನಾನು ಬ್ಲಾಕ್ ಮಾಡಿಡ್ತೇನೆ. ಬಾಯ್. ಇವಳು ಎಷ್ಟೊತ್ತು ಹೋದ್ಲು? ಏನು ಅಭಿ ಇದು? ಯಾಕೋ ಈ ಹುಡುಗಿ ಜೊತೆ ಜಗಳ ಮಾಡಕತ್ತಿಯಲ್ಲ? ಇವ್ರು ಯಾರಂತ ನಿನಗೆ ಗೊತ್ತಾ? ಅಯ್ಯೋ ಗೊತ್ತೋ, ನಿನಗೂ ಗೊತ್ತು ಅವಳು ಯಾರಂತ ಹೇಳಿ? ನನಗೂ ಗೊತ್ತಾ? ಅವರೇ ಇವ್ರು. ಓ ಹೌದಾ? ಆದ್ರೆ ಯಾಕೋ ನೀನು ಅವ್ರು ಜಗಳ ಮಾಡಕತ್ತಿದ್ದು? ಅಯ್ಯೋ, ಅವ್ರು ಒಂಥರ ಹಂಗನೋ, ಒಂದ್ ದಿವಸ ಚೆನ್ನಾಗಿ ಮಾತಾಡ್ತಾರ, ಒಂದ್ ದಿವಸ ಜಗಳ ಮಾಡ್ತಾರ. ಅದೆಲ್ಲ ಇರ್ಲಿ, ನೀನಾಗ ಜಗಳ ಮಾಡಕತ್ತಿದ್ದಿ? ಅದು ಏನ್ ಗೊತ್ತೇನೋ, ಯಾಕೋ ನನಗೆ ಅವ್ರನ್ನ ನೋಡಿದ್ರೆ ಸುಮ್ಮನೆ ಇಲ್ಲಕ್ಕೆ ಆಗೋದಿಲ್ಲ. ಅದು ಎಲ್ಲಿ ಬಾಯಿ ತಪ್ಪಿ ಪ್ರಪೋಸ್ ಮಾಡ್ಬಿಡ್ತೇನೋ ಅಂತಂದು ಹೇಳಿ. ಬಾಯಿ ತಪ್ಪಿ ಪ್ರಪೋಸ್ ಮಾಡೋದಲ್ಲ, ಬಾಯಿ ಬಿಟ್ಟೆ ಪ್ರಪೋಸ್ ಮಾಡ್ಬಿಟ್ಟಲ್ಲ ಅವಾಗ್ಲೇ. ಅಯ್ಯೋ, ಕೇಳಿಸ್ಕೊಂಡ್ಬಿಟ್ಟೇನೋ ಎಲ್ಲಾನು? ಕೇಳಿಸ್ಕೊಳ್ದೆ ಮತ್ತಿನೇನು ಅಷ್ಟು ಜೋರ್ ಹೇಳಕತ್ತಿದ್ದಿ? ಆದ್ರೂ ಬಾರಿ ಜಾಣನೋ ನೀನು. ಅಲ್ಲ, ಆ ಹುಡುಗಿಗೆ ಡೈರೆಕ್ಟ್ ಆಗಿ ಹೇಳಿದ್ರು ಬೈಸ್ಕೊಂಡು ಹೋಗ್ತಿದ್ದಿ, ಇಂಡೈರೆಕ್ಟ್ ಆಗಿ ಎಲ್ಲ ಹೇಳಿದಿ. ಪಾಪ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ಅವ್ರು ನೀನ್ ಜೋಕ್ ಮಾಡಕತ್ತೀಯೋ ಅಥವಾ ಸಿಟ್ಟೊಳಗೆ ಹೇಳಕತ್ತೀಯೋ ಅನ್ಕೊಂಡು ಸುಮ್ಮನೆ ಹೋದ್ರು. ಅಯ್ಯೋ, ನನಗೆ ಏನು ಆಗಕತ್ತೈತೆ ಅಂತ ನನಗೂ ಗೊತ್ತಾಗತ್ತಿಲ್ಲನೋ. ನಿಜವಾಗ್ಲೂ ಐ ಆಮ್ ಇನ್ ಲವ್ ವಿತ್ ಹರ್. ಏನು, ನೀನು ಅವ್ರನ್ನ ಇಷ್ಟಪಡಕತ್ತೀಯಾ? ಅಲ್ಲೋ, ನಿನ್ನ ಯಾವ ಹುಡುಗಿನ ಕಂಡ್ರು ಇಷ್ಟಪಡ್ತಿರ್ಲಿಲ್ಲ, ಎಲ್ಲರಿಂದನೂ ದೂರ ಇರ್ತಿದ್ದಿ. ಆದ್ರೆ ಅದೇ ಬಂದಿರೋದು. ಒಂದ್ ಕಡೆ ನನ್ನ ಮನಸ್ಸು ಡೈರೆಕ್ಟಾಗಿ ಹೇಳು ಅಂತ ಅಂತೈತಿ, ಆದ್ರೆ ಇನ್ನೊಂದ್ ಕಡೆ ನಾನು ಈಗೋ ಬಿಡಾಕತ್ತಿಲ್ಲನೋ, ಎಲ್ಲಿ ಬಾಯ್ ಬಿಟ್ಟು ಹೇಳ್ಬಿಡ್ತೇನೋ ಅಂತಂದೇಳಿ ಈ ರೀತಿ ಜಗಳ ಮಾಡಕತ್ತೀನಿ. ನಾನು ಒಂದು ಮಾತು ಹೇಳ್ತೇನೆ ನೋಡು, ನೀನು ನಿಜವಾಗ್ಲೂ ಅವ್ರನ್ನ ಇಷ್ಟಪಡಕತ್ತಿದ್ರೆ ಹೋಗಿ ಪ್ರಪೋಸ್ ಮಾಡ್ಬಿಡು. ಈ ರೀತಿ ಮುಚ್ಚಿಟ್ಟು ಜಗಳ ಮಾಡಿ ನಾಳೆ ಅವ್ರನ್ನ ಕಳ್ಕೊಳಕ್ ಹೋಗ್ಬೇಡಾನು. ಸಂತು, ಏನಂತ ಮಾತಾಡಕತ್ತಿದ್ದೀನಿ ನೀನು? ನಿಜ ಕಣೋ, ನಿನ್ ಪ್ರೀತಿ ನನ್ನ ಪ್ರೀತಿ ತರ ಆಗ್ಬಾರ್ದು. ಏನು, ನೀನು ಒಂದು ಹುಡುಗಿನ ಪ್ರೀತಿ ಮಾಡಿದ್ಯಾ? ಹೌದು, ಅದು ನನ್ನ ಪ್ರೀತಿ ಸಕ್ಸಸ್ ಆಗಲಿಲ್ಲ. ನಾನು ನಿನ್ ತರನ ಎಲ್ಲಿ ಸೋತೋಗ್ಬಿಡ್ತೀನಿ, ನಾನು ಅವ್ರ ಮುಂದೆ ತಲೆ ಬಾಗ್ದಂಗೆ ಆಗ್ತೈತಿ ಅಂತ ಹೇಳಿ ಆ ಹುಡುಗಿ ಹತ್ರ ನನ್ನ ಫೀಲಿಂಗ್ಸ್ ನೀನು ಹೇಳ್ಕೊಳ್ಳೇ ಇಲ್ಲ. ಆದ್ರೆ ಒಂದು ದಿವಸ ಪಾಪ ಅವಳು ನನ್ನ ಜೊತೆಗೆ ಭಾಳ ಕ್ಲೋಸ್ ಆಗಿದ್ಲು. ನಾನು ಅವಳಿಗೆ ನನ್ನ ಫೀಲಿಂಗ್ಸ್ ಹೇಳ್ಕೊಂಡಿದ್ರೆ ಒಪ್ಕೊಂತಿದ್ಲೋ ಏನೋ. ಅವ್ರಿಗೆ ನಿನ್ನ ಮೇಲೆ ಮನಸ್ಸಿತ್ತ. ಆದ್ರೆ ನಾನು ಮುಂದುವರಿಯೋಕೆ ಇಷ್ಟಪಡಲಿಲ್ಲ. ನಾನು ಒಂಥರ ಈಗೋ ಅದು ಇದು ಅಂತಂದೇಳಿ ಹಿಂಸರ್ಕೊಂಡೆ. ಆಮೇಲೆ ಒಂದು ದಿವಸ ಅವ್ರ ಮದುವೆ ಬೇರೆ ಹುಡುಗನ ಜೊತೆಗೆ ಆಗ್ಬಿಡ್ತು. ಆಮೇಲೆ ನನಗೆ ಗೊತ್ತಾಗಿದ್ದು ಏನು ಅಂದ್ರೆ, ಹಂಗೆ ಸುಮ್ಮನೆ ಒಂದು ದಿವಸ ಮಾರ್ಕೆಟ್ ಒಳಗಡೆ ಸಿಕ್ಕಾಗ ನೀನು ಚೆನ್ನಾಗಿದ್ದೀರಾ ಅಂತ ಅಂದೆ. ಆದ್ರೆ ಅವರು ಅವತ್ತು ತಮ್ಮ ಮನಸ್ಸಿನ ಭಾವನೆ ಹೇಳ್ಕೊಂಡ್ರು. ಅದು ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಅಂದ್ರೆ ಅವ್ರು ಕಟ್ಕೊಂಡು ಹುಡುಗ, ಮದುವೆ ಆಗಿದ್ದ ಹುಡುಗ ಅವಳನ್ನ ಚೆನ್ನಾಗಿ ನೋಡ್ಕೊಂತಿಲ್ಲಂತೆ. ಇನ್ನು ಚೆನ್ನಾಗಿ ನೋಡ್ಕೊಂತಿಲ್ವಾ? ಅವರು ಅವತ್ತು ಹೇಳಬೇಕು ಅಂತ ಹೇಳಿದ್ರು ಅಥವಾ ಮನಸ್ಸಿಗೆ ನೋವಾಗಿ ಹೇಳ್ಕೊಂಡ್ರು ಗೊತ್ತಿಲ್ಲ. ಅವತ್ತು ಅವರಿಗೆ ನನ್ನ ಮೇಲೆ ಇಷ್ಟ ಆಗಿತ್ತು. ಒಂದು ವೇಳೆ ನಾನಾಗಿನ ಬಾಯಿ ಬಿಟ್ಟು ಹೇಳಿದ್ರೆ ನೀವು ಒಪ್ಕೊಂತಿದ್ರು ಏನೋ ಗೊತ್ತಿಲ್ಲ. ಎಲ್ಲಿ ನಾನು ನಿಮ್ಮ ಸ್ನೇಹನ ಕಳ್ಕೊತೀನಿ ಅಂತ ಹೇಳಿ ನನ್ನ ಮನಸ್ಸೊಳಗೆ ಇದ್ದಿದ್ದು ಫೀಲಿಂಗ್ಸ್ ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ. ಅಟ್ಲೀಸ್ಟ್ ನನಗೆ ನಿಮ್ಮ ಪ್ರೀತಿ ಸಿಕ್ಕಿಲ್ಲ ಅಂದರೂ ಸ್ನೇಹ ಕಳ್ಕೊಬಾರ್ದು ಅಂತಂದು ಹೇಳಿ ನಮ್ಮ ಮನ್ಯಾಗ ತೋರಿಸಿದ ಹುಡುಗನ ಜೊತೆಗೆ ಮದುವೆಯಾಗಿ ಹೋಗ್ಬಿಟ್ಟೆ. ಆದ್ರೆ ಇವಾಗ ನಾನು ಅನುಭವಿಸ್ತಾ ಇರೋ ನೋವಿಗೆ ಪ್ರತಿ ಕ್ಷಣ ನಾನು ಬೆಲೆ ತೆರಾಕತ್ತೀನಿ ಅಂತ ಅಂದರು. ಅವತ್ತು ನನಗೆ ಅನ್ನಿಸ್ತು, ನಾನು ಮುಂಚೆನೇ ಒಂದು ಸ್ವಲ್ಪ ಗಟ್ಟಿ ನಿರ್ಧಾರ ಮಾಡಿ ನನ್ನ ಮನಸ್ಸಿನೊಳಗಡೆ ಇದ್ದಿದ್ದಂಥ ಪ್ರೀತಿನ ಹೇಳ್ಕೊಂಡ್ಬಿಟ್ಟಿದ್ದೆ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಅವಳನ್ನ ಮದುವೆ ಆಗಿರ್ತಿದ್ದೆ. ಅವರು ಚೆನ್ನಾಗಿರೋರು.
ನಿಜವಾಗ್ಲೂ ಅವ್ರ ಜೀವನ ನೋಡೋಕೆ ಒಂಥರ ಕಷ್ಟ ಅನಿಸ್ತಿತ್ತು ಕಣೋ. ದಿನ ಕಣ್ಣೀರೊಳಗಡೆ ಕೈ ತೊಳಿತಾ ಇರೋದು. ಅಲ್ಲೋ ಮತ್ತೆ ಡೈವರ್ಸ್ ಕೊಟ್ಟು ಯಾಕೆ ನೀನು ಮದುವೆ ಮಾಡ್ಕೋಬಾರ್ದು? ಅವಳ ಗಂಡ ಅದಕ್ಕೆಲ್ಲ ರೆಡಿ ಇಲ್ಲ. ನಾನು ಅದನ್ನೆಲ್ಲ ಮಾತ್ರ ನೋಡಿದೆ. ಆಮೇಲೆ ನನ್ನಿಂದ ಪಾಪ ಅವ್ರ ಜೀವನ ಹಾಳಾಗಬಾರ್ದಲ್ಲ. ಅಲ್ಲೋ ಅವಳ ಗಂಡ ಸರಿ ಇಲ್ಲ, ನಿನ್ನಿಂದ ಹೆಂಗೆ ಜೀವನ ಹಾಳಾಗ್ತೈತಿ? ಅದೇನೋ ನನಗೆ ಗೊತ್ತಿಲ್ಲನೋ. ಈಗ ಆಲ್ರೆಡಿ ಪಾಪ ಭಾಳ ಕಷ್ಟ ಅನ್ಭವಿಸಕತ್ತಾರ. ನಾಳೆ ನನ್ನ ಜೊತೆಗೆ ಮಾತಾಡೋದು, ನನ್ನನ್ನು ಮೀಟ್ ಮಾಡೋದು ಎಲ್ಲ ಗೊತ್ತಾಯ್ತು ಅಂತ ಇಟ್ಕೋ, ಅವಳ ಗಂಡ ಸುಮ್ಮನೆ ಬಿಡ್ತಾನ? ನಾಳೆ ಅದು ಅಪವಾದ ಹಾಕಿ ಚುಚ್ಚಿ ಮಾತಾಡಿದ್ರ ಈಗಿರೋದು ಬೇಕು, ಮುಂದಿನ ಜೀವನ ಬೇಡಲ್ಲ. ಹಾಗಾಗಿ ಅವಾಯ್ಡೇ ಮಾಡ್ಬಿಟ್ಟೇನಿ. ನೋಡೋಣ ಮುಂದೇನಾದ್ರೂ ನನ್ನ ಹಣೆ ಬರ್ದಾಗ ಏನಾರು ಅವರೇ ಬೇಕು ಸಿಗಬೇಕು ಅಂತ ಬರ್ದಿದ್ರ ಅಲ್ಲ. ಒಂದ್ ವೇಳೆ ಅವಳ ಮದ್ವೆ ಆಗಿರೋ ಹುಡುಗನ್ ಬಿಟ್ಟು ಈಗ ನಿನ್ ಜೊತೆಗೆ ಬಂದ್ರೆ ನೀನು ಅವ್ರನ್ನ ಮದುವೆ ಮಾಡ್ಕೊಂತೀಯ? ಅವ್ರು ಯಾವಾಗ ಬಂದ್ರು ನಾನು ಅವಳನ್ನ ಮದುವೆ ಮಾಡ್ಕೊಳಕ್ ರೆಡಿನೇ ಇದ್ದೀನಿ. ಆದ್ರ ನನ್ನ ಒಂದೇ ಒಂದು ತಪ್ಪು, ಬರೀ ನಂದು ಅಂತ ಅಲ್ಲ, ಅವಳ ತಪ್ಪಿಂದ ನನ್ನ ತಪ್ಪಿಂದ ಇವತ್ತು ನಮ್ಮಿಬ್ರು ಜೀವನನೂ ನರಕ. ಅದಕ್ಕೆ ಹೇಳೋದು, ಆಸ್ ಅ ಫ್ರೆಂಡ್ ಆಗಿ ನಾನು ನಿನಗೆ ಇಷ್ಟು ಮಾತ್ರ ಹೇಳಬಲ್ಲೆ. ಆದಷ್ಟು ಬೇಗ ನಿನ್ನ ಮನಸ್ಸೊಳಗಡೆ ಇರೋದನ್ನ ಅವ್ರ ಮುಂದೆ ಹೇಳ್ಕೊ. ಯಾವುದೇ ಕಾರಣಕ್ಕೂ ಮುಚ್ಚಿಟ್ಟು ಕಳ್ಕೊಳಕ್ ಹೋಗ್ಬೇಡ. ಸರಿ ಕಣೋ ಸಂತು, ನಿಜವಾಗ್ಲೂ ನಿನ್ನ ಮನಸ್ಸೊಳಗಡೆ ಇಷ್ಟೆಲ್ಲ ನೋವೈತೆ ಅಂತ ತಿಳ್ಕೊಂಡಿರ್ಲಿಲ್ಲ ನಾನು. ಬಟ್ ಇವತ್ತು ಇಲ್ಲ, ನಿಮ್ಮಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನಂದು. ನೋಡೋಣ. ಅವ್ರನ್ನ ಮೀಟ್ ಮಾಡಿಸು, ನಾನು ಮಾತಾಡಿ ಆಮೇಲೆ ಏನು ಮಾಡಬೇಕು ಅದನ್ನ ಪ್ಲಾನ್ ಮಾಡಿ ಹೇಳ್ತೀನಿ. ಇರ್ಲಿ ಬಿಡು, ಎಲ್ಲ ಒಂದು ಕಡೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಚೆನ್ನಾಗಿ ಅದಾರ ಅಂತ ಅಂದ್ರೆ ನಾನೇನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಆದ್ರೆ ನೋವೊಳಗಡೆ ಇದಾರಂದ್ರೆ ಮಾತ್ರ ನಿನ್ನ ಅವ್ರನ್ನ ಒಂದು ಮಾಡಿನ ನಾನು ಕೈ ಬಿಡೋದು. ಸರಿ ಬಾ, ನಾವು ಯಾವುದೋ ಕೆಲ್ಸಕ್ಕೆ ಬಂದ್ವಿ. ಇಲ್ಲೇನೋ ಆಯ್ತು, ನಡಿ ಹೋಗೋಣ. ಸರಿ ನಡಿಯಪ್ಪ.